ಸರ್ಕಾರದ ಎಮರ್ಜೆನ್ಸಿ ಸೇವೆಗಳಲ್ಲಿ ಪೊಲೀಸ್ನವರು, ಡಾಕ್ಟ್ರು ಮತ್ತು ಫೈರ್ ಇಂಜನು, ಅಗ್ನಿಶಾಮಕ ದಳದವರು, ಎಲ್ಲಕ್ಕಿಂತ ಮುಖ್ಯವಾಗಿ KEB ಡಿಪಾರ್ಟ್ಮೆಂಟ್ನವರು. ಅಣ್ಣ, ನಾವು ಒಂದ್ಗಳ ಕರೆಂಟ್ ಬರಲಿಲ್ಲ ಅಂದ್ರೆ ಓ ಕರೆಂಟ್ ಅಕ್ಕಯ್ಯೋ ಯೋ ಏನು ಮಾಡ್ತಿದೆಯೋ ಅಂತ ಪಾಪ ಅವ್ರನ್ನ ಎದ್ವ ಮಾತಾಡ್ತೀವಿ. ಮಳೆ ಆಗಲಿ ಬಿಸಿಲಾಗಲಿ ಎಂಥ ಕಠಿಣ ಸಂದರ್ಭದಲ್ಲೂ ನಮ್ಗಳಿಗೆಲ್ಲ ಬೆಳಕು ಕೊಡ್ಬೇಕಂತ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಶ್ರಮಜೀವಿಗಳು ನಿಜವೂ KEB ಡಿಪಾರ್ಟ್ಮೆಂಟ್ನವರು. ನಮ್ಮ ಲೈನ್ಮೆನ್ಗಳಿಗೆ ಹೆಚ್ಚು ಕೆಲಸ ಯಾವಾಗ ಅಂತಂದ್ರೆ ಮಳೆ ಬಂದಾಗ, ಗಾಳಿ ಬಂದಾಗ, ಅಥವಾ ಲೋಡ್ ಶೆಡ್ಡಿಂಗ್ ಆಗಿ ಎಲ್ಲರೂ ಕೆಲಸ ಮಾಡೋ ಸಂದರ್ಭದಲ್ಲಿ ಮರಗಳು ಸೋಕಿ ಲೈನ್ಗಳು ಟ್ರಬಲ್ ಆದಾಗ ತುಂಬ ಪ್ರಾಬ್ಲಮ್ ಅವ್ರಿಗೆ. ಸ್ವಾಮಿ, ಈ ಎಲೆಕ್ಟ್ರಿಕಲ್ ಯುಗದಲ್ಲಿ KEB ಡಿಪಾರ್ಟ್ಮೆಂಟ್ ಒಂದು ಇಲ್ಲ ಅಂದರೆ ಒಂದು ಗಂಟೆ ಒಂದು ದಿನ ಕರೆಂಟ್ ಕೊಡಲಿಲ್ಲ ಅಂದರೆ ಎಷ್ಟು ಕೆಲಸಗಳು ಬಿದ್ದೈತಪ್ಪ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿ ಯೋಚನೆ ಮಾಡ್ಬೇಕಾದ ಏನಂದ್ರೆ, ಒಬ್ಬ ಮೇಲೆ ಕೆಲಸ ಮಾಡ್ತಕ್ಕಂಥ ಲೈನ್ಮ್ಯಾನು ನಂಬಿಕೆ ಮೇಲೆ ಕೆಲಸ ಮಾಡೋದು. ಅಮ್ಮ ಮೇಲ್ಗಡೆ ಕೆಲಸ ಮಾಡ್ತೀರ, ಕೆಳಗಡೆ ಒಬ್ಬ ನಿಂತಿರ್ತಾನಲ್ಲ ಅಮ್ಮ, ಅವನ ಮೇಲೆ ನಂಬಿಕೆ ಇಟ್ಟಿರ್ತಾನೆ. ಕೆಳಗಡೆ ನಿಂತಿರಮ್ಮ ಪವರ್ ಸ್ಟೇಷನು, ಅವ್ರು ನಂಬಿಕೆ ಇರ್ತಾನೆ. ನಂಬಿಕೆ ಮೇಲೆ ಕೆಲಸ ಮಾಡ್ತಕ್ಕಂಥ ಕೆಲಸ ಲೈನ್ಮ್ಯಾನ್ ಕೆಲಸ. ಹಾಗಾಗಿ ಯಾರ್ಯಾರು ಲೈನ್ಮ್ಯಾನ್ ಕೆಲಸ ಮಾಡ್ತೀರಿ ಎಲ್ರಿಗೂ ಒಳ್ಳೆದಲ್ಲಿ ಕಂಡ್ರೆ ನಾವು ದಯಮಾಡಿ ನಿಮ್ಮ ನಂಬ್ಕೊಂಡು ನಿಮ್ಮ ಹೆಂಡತಿ ಮಕ್ಕ ಸಂಸಾರ ಇರ್ತದೆ ಅಂಥ ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ತುಂಬ ಸುರಕ್ಷತೆ ವಹಿಸ್ಕೊಂಡು ಕೆಲಸ ಮಾಡೋಣ. ನೋಡಿ, ನಮ್ಮ ಮಾಂಬಳಿ ಹುಡುಗ ಶಿವು ಅಂತ ಯೋಗಿ ಮೇಲೆ ಕೆಲಸ ಮಾಡ್ತಾವನೆ. ನಮ್ಮದೇ ಲೈನ್ ಹಾಕ್ಸಕ್ಕೆ ಬಂದಿದ್ವು, ಭಾಳ ಖುಷಿ ಆಯಿತು. ಯಾರ್ಯಾರು KEB ಡಿಪಾರ್ಟ್ಮೆಂಟ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ ಒಳ್ಳೆಯದಲ್ಲಿ ಕಂಡ್ರೆ